ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫೆಬ್ರವರಿ 12, 2026 ಸಂಜೆ 5:30 ಆಗಿದೆ. ಪ್ರೀತಿಯ ಶುಭ ಅರಸ್ ಆಂಟಿ ಹಾಗೂ ಆನಂದ್ ಅರಸ್ ಅಂಕಲ್ ಅವರ ಮುದ್ದಿನ ಮಗ ಅರಸ್ ಒಂದು ಶಾರ್ಟ್ ಮೂವಿ ಮಾಡಿದ್ದಾರೆ. ಸೊ ಅವರು ಮಾಡಿರುವಂತಹ ಈ ಒಂದು ಶಾರ್ಟ್ ಫಿಲಮ್ನ ಪ್ರೀಮಿಯರ್ಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಅವ್ರ ಫ್ರೆಂಡ್ಸ್, ಫ್ಯಾಮಿಲಿ, ಕ್ಲೋಸ್ ಸರ್ಕಲ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ. ಸೊ ಈಗ ಅದೇ ಶಾರ್ಟ್ ಮೂವಿ ಪ್ರೀಮಿಯರ್ಗೆ ನಾನು ಸಹ ಹೋಗಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ಕ್ಯೂಟ್ ಶುಭ ಮಗನ ನೋಡಿದ್ರಿ. ಸೊ ಈಗ ಸುಚಿತ್ರಾ ಫಿಲ್ಮ್ ಅಕಾಡೆಮಿನಲ್ಲಿ ಈ ಪ್ರೀಮಿಯರ್ ಶೋ ಅರೇಂಜ್ ಮಾಡಿದ್ರು. ಸೊ ಹೋಗಿದ್ದೀವಿ. ನನ್ನ ಅನದರ್ ಫೇವ್ರೇಟ್ ಫುಡಿ ಫ್ರೆಂಡ್ ಸಂದೀಪ್ ಸರ್ ಕೂಡ ಇದ್ದಾರೆ ನನ್ನ ಜೊತೆ. ಸೊ ದೇರ್ ವರ್ ಲಾಟ್ ಆಫ್ ಪೀಪಲ್ ಓವರ್ ದೇರ್. ಎಲ್ಲ ಅವರ ಕ್ಲೋಸ್ ಸರ್ಕಲ್, ಫ್ರೆಂಡ್ಸ್, ಫ್ಯಾಮಿಲಿ, ಹೀಗೆ ಅವರು ತುಂಬ ಸ್ವೀಟ್ ಆ್ಯಕ್ಚುಲಿ. ಸೊ ಹಾಗಾಗಿ ತುಂಬ ಜನಬಳಕೆ ಇರುವಂತಹ ಉತ್ತೇಜನ ಕೊಡಬೇಕು ಅಂತ ಎಲ್ಲರೂ ಬಂದಿರೋದು ತುಂಬ ಖುಷಿ. ಪ್ರಥಮ್ನ ಟ್ಯಾಲೆಂಟ್ ಪ್ರೊಡಕ್ಷನ್ ಹೌಸ್ ಇಂದ ಕ್ರಿಸ್ಮಸ್ ಗಿಫ್ಟ್ ಅಂತ ಕೂಡ ಒಂದು ಶಾರ್ಟ್ ಮೂವಿ ಮಾಡಿದ್ರು. ಸೊ ಅದ್ರದ್ದು ಕೂಡ ಸ್ಕ್ರೀನಿಂಗ್ ಇತ್ತು. ಸೊ ಅದಾದ ನಂತರ ಬಿಫೋರ್ ದ ಕಾಫಿ ಗೆಟ್ಸ್ ಕೋಲ್ಡ್, ಸೊ ಈ ಹೊಸ ಮೂವಿಯ ಪ್ರೀಮಿಯರ್ ಶೋ ಶುರು ಆಗುತ್ತೆ. ಸೊ 2 ಮೂವಿ ಸ್ಕ್ರೀನಿಂಗ್ ಇದ್ದಿದ್ದರಿಂದ ಇನ್ನೇನು ಇವಾಗ ಶುರುವಾಗುತ್ತೆ. ನೀವು ಕೂಡ ಗ್ಲಿಮ್ಸ್ ನೋಡ್ಕೊಂಡು ಬನ್ನಿ. ಇವತ್ತು ನಾವು ಕೊಟ್ಟಿದ್ದ ಕಾಫಿ ಆಗ್ಬೋದು ಅಥವಾ ಇನ್ನು ಮುಂದೆ ಬರೋ ಕಾಫಿಗಳಾಗ್ಬೋದು, ತಣ್ಣಗಾಗ್ಬೋದು, ಆದರೆ ಈ ಚಿತ್ರ ಆದ್ಮೇಲಿಂದು ಚಿತ್ರದ ಮೂಲಕ ಆಗೋ ಸಂಭಾಷಣೆ ಮಾತ್ರ ತಣ್ಣಗಾಗಲ್ಲ ಅಂತ ಭರವಸೆ ಕೊಟ್ಟು, ಇಫ್ ವಿ ಆರ್ ರೆಡಿ ಬಿಫೋರ್ ದ ಕಾಫಿ ಗೆಟ್ಸ್ ಕೋಲ್ಡ್, ಪ್ರೆಸೆಂಟೆಡ್ ಬೈ ಪ್ರಥಮ್. ಇಷ್ಟ ಆಯಿತು. ಸಮಯದ ಮಹತ್ವನ ತೋರಿಸಿದ್ದಾರೆ. ಹಾಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ 10 ಮಿನಿಟ್ಸಲ್ಲಿ ತುಂಬ ದೊಡ್ಡ ಮೀನಿಂಗನ್ನು ನಮಗೆಲ್ಲ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನನ್ನ ಈ ವ್ಲಾಗ್ ಬರುವಷ್ಟರಲ್ಲಿ ನಿಮ್ಗೆ ಆಲ್ರೆಡಿ ಅವರ ಯೂಟ್ಯೂಬ್ ಚಾನಲಲ್ಲಿ Thank you so much. Very proud of Pratham, whatever he has done, and so glad to see everybody enjoying both the short films. First one, of course, nanu the Christmas Guest nodidde, but he has just shown me a few shots actually of the second one. ಕಲಾವಿದರಲ್ಲಿ ಕೆಲವರು ಅವರ ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂತ ಹೇಳ್ಕೊತೀನಿ. ಮೊದಲಿಗೆ ನಾನೇನಾದರೂ ಫಿಲ್ಮ್ ಮಾಡ್ತೀನಿ ಅಂತ ನಾನು 18 ವರ್ಷದಲ್ಲಿ ಇದ್ದಾಗ ಏನೋ ಹೇಳಿದ್ರೆ, ನಮ್ಮ ಅಪ್ಪ ಮನೆಯಿಂದ ಆಚೆ ಇರೋ ಮಗ, ನಿನಗೆ ಅಲ್ಲೇ ಊಟ ಕೊಡ್ತೀನಿ, ಇಲ್ಲ ನೀನು ಊಟ ಸಂಪಾದನೆ ಮಾಡ್ಕೊ ಅಂತ ಹೇಳಿರೋರು. ಫಿಲ್ಮ್ ಮೇಕರ್ ಆಗೋದಕ್ಕೆ ನಾವು ಅಂದರೆ ತೀರಾ ಲೀವ್ಸ್ ಅಂಡ್ ಬೌಂಡ್ಸ್ ವಿ ಹ್ಯಾಡ್ ಟು ಜಂಪ್. ಸೊ ಅದು ಆ ಸಪೋರ್ಟ್, ಐ ಥಿಂಕ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದು ಯಾವಾಗಿಂದ ನಡೀತಿದೆ ಅಂದರೆ, ಸೀಸ್ ಕಟ್ಟಿ ಅಂತ ಸಿನಿಮಾ ಪ್ರಥಮ್ನ ಕಾಸ್ಟ್ ಮಾಡಿದಾಗ 7 ವರ್ಷ, ಅದೇ 7ನೇ ಕ್ಲಾಸ್ ಹುಡುಗ, ಅವ್ರ ತಂದೆ ಫಸ್ಟ್ ನಾನು ಮಾತಾಡಿದ್ದು. ಅವ್ರ ಆಫೀಸಿಗೆ ಕರೆಸಿ ನಾನು ಅಲ್ಲಿ ರಿಹರ್ಸಲ್ ಮಾಡಕ್ ಬಿಟ್ರು. ಅಂದ್ರೆ ಅಷ್ಟಿದೆ ಅವ್ರಿಗೆ ಸಪೋರ್ಟಿವ್ ಆಗಿದ್ದಾರೆ ಪ್ರಥಮ್ಗೆ. ಮ್ಯಾಮ್ ಏನಂದ್ರೆ, ಮುಟ್ಟಾಳ್ತಂದಲ್ಲಿ ಅವ್ರ ಮನೆಗೆ ಹೋಗಿ ಒಂದು ಫ್ರೀ ಆಗಿದೆ ಮನೆ ಅಂತ ನಾವು ಶೂಟಿಂಗ್ ಮಾಡಿದ್ರೆ, ಶಿ ವಾಸ್ ಡೂಯಿಂಗ್ ಪ್ರೊಡಕ್ಷನ್ ಫಾರ್ ಅಸ್. ನಮ್ಗೆ ಊಟ ಬೀಸ್ಕೊಟ್ರು, ತಿಂಡಿ ಕೊಟ್ರು, ಮಧ್ಯಾಹ್ನ ಲಂಚ್ ಕೊಟ್ರು, ಸಾಯಂಕಾಲ ಸ್ನಾಕ್ಸ್ ಬೇರೆ ಕೊಡ್ತಾರೆ ಅದ್ರ ಜೊತೆಲಿ. ಸೊ ಈ ತರ ಒಂದು ಸಪೋರ್ಟಿವ್ ಪೇರೆಂಟ್ಸ್ ಪ್ರಥಮ್ಗೆ ಸಿಕ್ಕಿರೋದು. ಪ್ರಥಮ್ ಶುಡ್ ಬಿ ಲಕ್ಕಿ ಇನಫ್ ಟು ಹ್ಯಾವ್ ದಟ್. ಅಂದ್ರೆ ಅವ್ರ ತಂದೆ ತಾಯಿ ಅದು ದೇವ್ರು ಕೊಟ್ಟಿದ್ದಾರೆ, ಬೇರೆಯವ್ರನ್ನೆಲ್ಲ ಅವ್ನು ಗುಡ್ಡೆ ಹಾಕೊಂಡಿದ್ದಾನೆ. ದಟ್ ಇಸ್ ವೇರ್ ದ ಸಪೋರ್ಟ್ ಬಿಗಿನ್ಸ್ ಫಾರ್ ಎನಿ ಫಿಲ್ಮ್ ಮೇಕರ್. ನಮ್ಮ ಕನ್ನಡದಲ್ಲಿ ಅದು ಅತ್ಯವಶ್ಯಕತೆ ಇದೆ ಈಗ ಸದ್ಯಕ್ಕೆ. 20 years I am told, and at 20 he has achieved so much. It's something really remarkable. ಒಂದೆರಡು ಮಾತೇನಾದರೂ ಆಡ್ಬೋದಾ ಪ್ಲೀಸ್? ಎಲ್ಲರಿಗೂ ನಮಸ್ಕಾರ. ಪ್ರಥಮ, ಮೊದಲು ನಾವು ಅವನ್ನ ಚಿಕ್ಕ ಹುಡುಗ ಆಗಿದಾಗಲೇ ಅವನ್ನ ಥಿಯೇಟರ್ ವರ್ಕ್ಶಾಪ್ಗೆ ಕಳಿಸೋದಕ್ಕೆ ಶುರು ಮಾಡಿದ್ವಿ. ಮಂಗಳಾ ರಘು ಅವರು ಸಂಚಾರಿ ಥಿಯೇಟರ್ ಅಂತ ಒಂದು ವರ್ಕ್ಶಾಪ್ ನಡೆಸ್ತಾರೆ. ಥಿಯೇಟರ್ ತಂಡ ಇದೆ, ಅದರಲ್ಲಿ ಆ ಸಂಚಾರಿ ಥಿಯೇಟರ್ ಆಶ್ರಯದಲ್ಲಿ ವರ್ಕ್ಶಾಪ್ ಮಕ್ಕಳಿಗೋಸ್ಕರ ರಂಗ ಶಿಬಿರಗಳನ್ನ ನಡೆಸ್ತಾರೆ. ರಂಗಾಯಣ ಮತ್ತೆ ಮೈಸೂರಲ್ಲಿ ರಂಗಾಯಣ
ರಂಗಾಯಣದವರು ನಾಟಕ ಶಿಬಿರ ನಡೆಸಿದ್ರೆ ಅಲ್ಲೂ ಹೋಗ್ತಾ ಇದ್ದ. ಅಂದರೆ ಒಂದು 5-6 ವರ್ಷ ಥಿಯೇಟ್ರಿಗೆ ಹೋಗಿದ್ದಾನೆ. ಪ್ರಾಬ್ಲಿ ಇಟ್ ರನ್ಸ್ ಇನ್ ಅವರ್ ಜೀನ್ಸ್ ಅನ್ಸುತ್ತೆ. ಯಾಕೆಂದರೆ ನಾನು ಕಾಲೇಜಲ್ಲಿದ್ದಾಗ ನಾನು ಥಿಯೇಟ್ರಲ್ಲಿದ್ದೆ. ನಾನು 9ನೇ ಕ್ಲಾಸಲ್ಲಿದ್ದಾಗಲೇ ನಾಟಕ ಮಾಡಿದ್ದೆ. ನಂತರ ನಮ್ದೊಂದು ನಡೆದೊಳಕು ಅಂತ ತಂಡ ಇತ್ತು. ಅವಾಗ ನಾನು ನಾಟಕ ಬರೆದು ನಿರ್ದೇಶನ ಮಾಡ್ತಾ ಇದ್ದೆ. ಆಮೇಲೆ ಶುಭಾ ಸಹ GPIR ಅಲ್ಲಿ ಫೌಂಡರ್ ಮೆಂಬರ್, ಮೈಸೂರು ಒಂದು ಥಿಯೇಟರ್ ಗ್ರೂಪ್ ಇದೆ, ಅಲ್ಲಿ ಶುಭಾ ಫೌಂಡರ್ ಮೆಂಬರ್ ಆಗಿದ್ರು. ಸೊ ನಾವಿಬ್ರಿಗೂ ಥಿಯೇಟರ್ ಬ್ಯಾಕ್ ಕೊಂಡಿದೆ. ಅಲ್ಲಿ ನಾವು ತಮಿಳ್ನಾಡಲ್ಲಿ ಹೋಗಿ ಕನ್ನಡ ನಾಟಕ ಮಾಡಿ ಫಸ್ಟ್ ಪ್ರೈಸ್ ತಗೊಂಡಿದ್ವಿ. ಮತ್ತೆ ಬಿಹಾರ್ ಹೋಗಿ ಬಿಹಾರಲ್ಲಿ ಕನ್ನಡ ನಾಟಕ ಮಾಡಿ ಬಂದಿದ್ವಿ. ಅದೇ ತರ ಶುಭಾ ಸಹ ಬಿಹಾರ್ ಹೋಗಿ ರಾಂಚಿ ಅನ್ಸುತ್ತಲ್ಲ, ರಾಂಚಿಲಿ ಕನ್ನಡ ನಾಟಕ ಮಾಡಿದ್ರೆ. ಸೊ ನಮ್ಮಲ್ಲಿ ಅಂದ್ರೆ ಆ ಒಂದು ಕಲೆ ಅನ್ನೋದು ಅನ್ಕೋಬಹುದು ಕುಟುಂಬದಲ್ಲಿದೆ. ಈಗ ಪ್ರಥಮ ಬೆಳಿಬೇಕಾದ್ರೆ ಈಗ ನಮ್ಗೆ ಪ್ರಥಮ ಈ ತರ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ನಾವು ಯಾವತ್ತು ಅಂದ್ಕೊಂಡಿಲ್ಲ, ಆ ತರ ಆಸೆ ಇಟ್ಕೊಂಡಿಲ್ಲ. ಈಗ ಕೃಷಿ ಅನ್ಸ್ಬೋದು. ಈಗ ಒಂದು ಮೊಸಳೆಗೆ ಹೋಗಿ ಮರ ಹತ್ತು ಅಂತ ಹೇಳಿದ್ರೆ ಅದು ಜೀವನ ಪೂರ್ತಿ ವಿಷಾದ ಪಡ್ತಾ ಇರುತ್ತೆ. ಯಾರಿಗೆ ಯಾವ ಕಲೆಯಲ್ಲಿ ಆಸಕ್ತಿ ಇದೋ ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಪ್ರಥಮಲ್ಲಿ ಏನಿದೆ, ಯಾವ ಸ್ಕಿಲ್ ಇದೆ. ಈಗ ನನಗೆ ಆಕ್ಚುಲಿ ಅವನು 10th ಅಲ್ಲಿ ಇದ್ದಾಗ ನಮ್ಗೆ ಇನ್ನೂ ಅಷ್ಟೊಂದು ಕಾನ್ಫಿಡೆನ್ಸ್ ಇರ್ಲಿಲ್ಲ ಇದ್ರಲ್ಲಿ ಏನ್ ಮಾಡ್ತೇನೆ ಅಂತ. ಕೆಲವು ಫಿಲಮ್ಸ್ ನ ಎಡಿಟ್ ಮಾಡೋದಕ್ಕೆ ಶುರು ಮಾಡೋದು, ಅಂದ್ರೆ ಎಡಿಟಿಂಗ್ ಎಲ್ಲ ಅವನಾಗಿದ್ದವನೇ ಕಲ್ತ್ಕೊಂಡ. ಅವನು ಆಕ್ಚುಲಿ ಫಸ್ಟ್ ನಮ್ಮ ಹತ್ರ ನಮ್ಮ ಆಫೀಸಲ್ಲೂ ಕಲಿಲ್ಲ ಅನ್ಸುತ್ತೆ. ಹೊರಗಡೆ ಅವ್ನು ಎಡಿಟಿಂಗ್ ಅವನೇ ಕಲ್ತ್ಕೊಂಡ ಹೆಚ್ಚು ಕಣ. ಅದನ್ನು ಅದಾದ್ಮೇಲೆ ಇನ್ನೊಂದು ಡಾವಿಂಚಿ ರಿಸಾಲ್ವ್ ಅದೊಂದು ಸಾಫ್ಟ್ವೇರ್ ಬೇಕು ಅಂತ ಕೇಳಿದ್ರೆ ಅದನ್ನ ಇನ್ಫ್ಯಾಕ್ಟ್ ಈ ಲರ್ನ್ ಇಟ್ ಇನ್ 2 days. ಸೊ ಎಡಿಟಿಂಗು ಅವ್ನಿಗೆ ಸ್ವಲ್ಪ ನ್ಯಾಚುರಲ್ ಆಗಿ ಬಂದಿತ್ತು. ಅವ್ನು ಕೆಲವು ಫಿಲ್ಮ್ಸ್ ನೋಡಿದಾಗ ಓಕೆ, ಹಿ ಹ್ಯಾಸ್ ಗಾಟ್ ಎ ನ್ಯಾಚುರಲ್ ಫ್ಲೇರ್ ಫಾರ್ ಫಿಲ್ಮ್ ಮೇಕಿಂಗ್, ಎಡಿಟಿಂಗ್ ಅಂತ ನಂಗೆ ಅನ್ನಿಸ್ತು. ಸೊ ಅವಾಗ ನನ್ಗೆ ಅನಿಸ್ತು ಓಕೆ, ಶುಡ್ ನಾಟ್ ಸ್ಟಾಪ್ ಎಂಕರೇಜಿಂಗ್ ಅನಿಸ್ತು. ಅಫ್ಕೋರ್ಸ್ ಎಲ್ಲ ಮಕ್ಕಳಿಗೆ ಒಂದು ಡಿಗ್ರಿ ಪಡಿಬೇಕು, ಕಾಲೇಜಲ್ಲಿ ಓದಬೇಕು. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.